ನೀವೇನಾದರೂ ಜಮನೈ ಎ ಪಿ ಐ ಅನ್ನ ಯೂಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಥಿಂಗ್ ನಿಮಗೆ ಬೇಕಾಗಿರೋದು ಜಮನೈ ಎ ಪಿ ಐ ಕೀ. ನೀವು ಒಬ್ಬ ಬಿಗಿನರ್ ಆಗಿದ್ರಿ ಅಂತಂದ್ರೆ ಥಿಂಕ್ ಮಾಡ್ತಾ ಇರ್ಬೋದು, ಜಮನೈ ಎ ಪಿ ಐ ಅಂದ್ರೆ ಏನ, ಇದು ಎಲ್ಲಿ ಸಿಗ್ತೈತಿ, ಇದನ್ನು ಯಾವ ಥರ ಕ್ರಿಯೇಟ್ ಮಾಡೋದ, ಇದು ಫ್ರೀ ಒಳಗಡೆ ಸಿಗ್ತೈತೋ ಇಲ್ಲೋ ಅಂತ ಹೇಳಿ. ಈ ವಿಡಿಯೋ ಒಳಗಡೆ ನಾನು ನಿಮಗೆ ಇದರ ಎಂಟೈರ್ ಪ್ರಾಸೆಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ದ್ಯಾಟ್ ಈ ವಿಡಿಯೋ ಮುಗಿಯೋಷ್ಟರೊಳಗಡೆ ನಿಮಗೆ ಜಮನೈ ಎ ಪಿ ಐ ಕೀ ಅನ್ನ ಯಾವ ಥರ ಕ್ರಿಯೇಟ್ ಮಾಡೋದ, ಅದನ್ನು ಯಾವ ಥರ ಯೂಸ್ ಮಾಡೋದ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಜಮನೈ ಎ ಪಿ ಐ ಕೀ ಅಂದರೆ ಏನು ಅಂತ ಕೂಡ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ ಎ ಐ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಇಲ್ಲಿ ನಾನು ನಿಮಗೆ ರೆಗ್ಯುಲರ್ ಆಗಿ ಸಿಂಪಲ್ ಕನ್ನಡದೊಳಗಡೆ ಎ ಐ ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಫಸ್ಟ್ ಥಿಂಗ್ ಫಸ್ಟ್, ಈ ಜಮನೈ ಎ ಪಿ ಐ ಕೀ ಅಂದರೆ ಏನು, ಆರ್ ಇನ್ ಜನರಲ್ ಎ ಪಿ ಐ ಕೀ ಅಂದರೆ ಏನು? ಜಮನೈ ಎ ಪಿ ಐ ಕೀ ಅಂತಂದ್ರೆ ಒಂದು ಅಪ್ಲಿಕೇಶನ್ ಅಥವಾ ಟೂಲ್ಗೆ ಜಮನೈ ಆಕ್ಸೆಸ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಒಂದು ಕ್ರೆಡೆನ್ಷಿಯಲ್ ಅಥವಾ ಕೋಡ್ ಅಂತ ಅನ್ಕೊಡ್ರಿ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಒಂದು ಅಪ್ಲಿಕೇಶನ್ ಜಮನೈನ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಕೀಗೆ ನಾವು ಜಮನೈ ಎ ಪಿ ಐ ಕೀ ಅಥವಾ ಎ ಪಿ ಐ ಕೀ ಅಂತೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್, ನೀವು ಒಂದು ವೆಬ್ಸೈಟನ್ನು ಬಿಲ್ಡ್ ಮಾಡ್ತಾ ಇದ್ದೀರಿ, ಟೂಲನ್ನು ಬಿಲ್ಡ್ ಮಾಡ್ತಾ ಇದ್ದೀರಿ ಅಥವಾ ಅಪ್ಲಿಕೇಶನನ್ನು ಬಿಲ್ಡ್ ಮಾಡ್ತಾ ಇದ್ದೀರಿ, ಅದರೊಳಗಡೆ ನಿಮಗೆ ಜಮನೈ ಆಕ್ಸೆಸ್ ಬೇಕು. ಆ ಜಮನೈ ಆಕ್ಸೆಸನ್ನು ಯೂಸ್ ಮಾಡಿ ಟೆಕ್ಸ್ಟ್ ಜನ್ರೇಷನ್ ಮಾಡಬೇಕು, ಇಮೇಜ್ ಜನ್ರೇಟ್ ಮಾಡಬೇಕು ಅಥವಾ ಇನ್ಫಾರ್ಮೇಷನನ್ನು ಅನಲೈಸ್ ಮಾಡಬೇಕು ಅಂತಂದರೆ ನಿಮಗೆ ಜಮನೈ ಎ ಪಿ ಐ ಕೀ ಬೇಕಾಗ್ತದೆ. ಸೊ ಹಾಗಾದರೆ ಈ ಜಮನೈ ಎ ಪಿ ಐ ಕೀಯನ್ನು ಯಾವ ಥರ ಕ್ರಿಯೇಟ್ ಮಾಡೋದ ಮತ್ತು ಎಲ್ಲಿಂದ ಆಕ್ಸೆಸ್ ಮಾಡೋದ? ಇಟ್ ಈಸ್ ವೆರಿ ಸಿಂಪಲ್ ಪ್ರಾಸೆಸ್. ಫಸ್ಟ್ ಥಿಂಗ್ ಫಸ್ಟ್ ನೀವೇನು ಮಾಡಬೇಕು ಅಂತಂದ್ರೆ ಗೂಗಲ್ ಎ ಐ ಸ್ಟುಡಿಯೋಗೆ ಹೋಗ್ಬೇಕಾ. ಇದರ ಲಿಂಕನ್ನು ಇಲ್ಲಿ ಕೊಟ್ಟಿರ್ತಾನೆ ಮತ್ತು ಡಿಸ್ಕ್ರಿಪ್ಷನ್ ಒಳಗಡೆ ಕೂಡ ಬರ್ತೈತಿ, ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡ್ಬೋದಾ. ಗೂಗಲ್ ಎ ಐ ಸ್ಟುಡಿಯೋನ ಓಪನ್ ಮಾಡಿರಿ. ಒಂದ್ಸರಿ ಗೂಗಲ್ ಎ ಐ ಸ್ಟುಡಿಯೋಗೆ ಬಂದ ಮೇಲೆ ನಿಮ್ಮ ಅಕೌಂಟಿಂದ ಆಟೋಮೆಟಿಕ್ ಆಗಿ ಇದು ಲಾಗಿನ್ ಆಗ್ತೈತಿ ಗೂಗಲ್ ಅಕೌಂಟನ್ನು ಯೂಸ್ ಮಾಡ್ಕೊಂಡ. ಇವಾಗ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಒಂದು ಕೀ ಸಿಂಬಾಲ್ ಐತಿ, ಗೆಟ್ ಎ ಪಿ ಐ ಕೀ ಅಂತ ಹೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನೀವು ಎ ಪಿ ಐ ಕೀ ಪೇಜ್ ಒಳಗಡೆ ಬಂದು ಲ್ಯಾಂಡ್ ಆಗ್ತೀರಿ. ಇಲ್ಲಿ ನಿಮ್ಗೆ ಆಲ್ರೆಡಿ ನೀವು ಗೂಗಲ್ ಎ ಐ ಸ್ಟುಡಿಯೋನ ಯೂಸ್ ಮಾಡ್ತಿದ್ರಿ ಅಂತಂದರೆ ಒಂದು ಡಿಫಾಲ್ಟ್ ಕೀ ಕ್ರಿಯೇಟ್ ಆಗಿರ್ತೈತಿ. ಇವಾಗ ನಾವು ಅಡಿಷ್ನಲ್ ಕೀ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅಡಿಷ್ನಲ್ ಕೀಸ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಕ್ರಿಯೇಟ್ ಎ ಪಿ ಐ ಕೀ ಮೇಲೆ ಕ್ಲಿಕ್ ಮಾಡಿರಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಬರ್ತೈತಿ, ಕ್ರಿಯೇಟ್ ಎ ನ್ಯೂ ಕೀ ಅಂತೇಳಿ. ಇಲ್ಲಿ ನಿಮ್ಮ ಎ ಪಿ ಐ ಕೀಗೆ ನೇಮನ್ನು ಕೊಡ್ರಿ. ನಾ ಇಲ್ಲಿ ಆ್ಯಸ್ ಇಟ್ ಈಸ್ ಜಮನೈ ಎ ಪಿ ಐ ಕೀ ಸೆಕೆಂಡ್ ಅಂತ ಕೊಡ್ತಾ ಇದ್ದಾನೆ ಫಾರ್ ಅ ಡೆಮೋ ಪರ್ಪಸ್, ಇಲ್ಲಾಂದರೆ ಡೆಮೋ ಅಂತೇಳಿ ಕೊಡ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಇಲ್ಲಿ ನೀವು ಚೂಸ್ ಇಂಪೋರ್ಟೆಡ್ ಪ್ರಾಜೆಕ್ಟ್. ಇಲ್ಲಿಂದ ನೀವು ಪ್ರಾಜೆಕ್ಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಬೋದಾ. ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ಇದ್ದರೆ ಎಕ್ಸಿಸ್ಟಿಂಗ್ ಮಾಡಿರಿ, ಇಲ್ಲ ಅಂತಂದರೆ ಇಲ್ಲಿ ಕ್ರಿಯೇಟ್ ಅ ಪ್ರಾಜೆಕ್ಟ್ ಅಂತ ಕೊಡ್ರಿ. ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ನೀವು ಪ್ರಾಜೆಕ್ಟನ್ನು ಹಾಕಿರಿ. ನಾ ಇಲ್ಲಿ ಮತ್ತೆ ಡೆಮೋ ಅಂತ ಕೊಡ್ತಾ ಇದ್ದೇನೆ, ಕೊಟ್ಟ ಕ್ರಿಯೇಟ್ ಅಂತ ಕೊಡ್ತೇನೆ. ಸೊ ಇವಾಗ ಏನಾಗ್ತೈತಿ, ಈ ಪರ್ಟಿಕ್ಯುಲರ್ ಎ ಪಿ ಐ ಕೀ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ಅಸೈನ್ ಆಗ್ತೈತಿ. ಎ ಪಿ ಐ ಕೀ ನೇಮ್ ಐತಿ, ಇಲ್ಲಿ ಡೆಮೋ ಅಂತ ಪ್ರಾಜೆಕ್ಟ್ ಐತಿ. ಇಮ್ಯಾಜಿನ್ ಮಾಡಿರಿ ಇದನ್ನು. ಫಾರ್ ಎಕ್ಸಾಂಪಲ್, ನೀವು ಒಂದು ವೆಬ್ಸೈಟ್ ಬಿಲ್ಡ್ ಮಾಡ್ಲಿಕ್ಕತ್ತಿದ್ದೀರಿ. ಆ ವೆಬ್ಸೈಟ್ ಒಳಗಡೆ ನೀವು ಒಂದು ಚಾಟ್ ಬೋಟನ್ನು ರೆಡಿ ಮಾಡ್ತಾ ಇದ್ದೀರಿ. ಆ ಚಾಟ್ ಬೋಟ್ ಒಳಗಡೆ ನೀವು ಜಮನೈನ ಇಂಟಿಗ್ರೇಟ್ ಮಾಡಬೇಕು. ಅಂದ್ರೆ ಆ ಚಾಟ್ ಬೋಟ್ ಒಳಗಡೆ ಏನೂ ಕ್ವಶನ್ಸ್ ಕೇಳಿದ್ರೆ ಅದು ಡೈರೆಕ್ಟ್ಲಿ ಜಮನೈಯನ್ನು ಕನೆಕ್ಟ್ ಮಾಡಿ ಜಮನೈಯಿಂದ ಆನ್ಸರ್ಸ್ಗಳನ್ನು ಅಲ್ಲಿ ಆ ಚಾಟ್ ಬೋಟ್ ಒಳಗಡೆ ಶೋ ಮಾಡಬೇಕು ನಿಮ್ಮ ಕಸ್ಟಮರ್ಗೆ, ನಿಮ್ಮ ವಿಸಿಟರ್ಸ್ಗೆ ಅಥವಾ ನಿಮ್ಮ ಯೂಸರ್ಸ್ಗೆ. ಸೊ ದಿಸ್ ಇಸ್ ದ ಫಂಡಾ. ಸೊ ಇಲ್ಲಿ ಈ ಥರ ನೀವು ಅದಕ್ಕೊಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ ಆ ಪ್ರಾಜೆಕ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾ. ಸೊ ನಾನು ಇಲ್ಲಿ ಡೆಮೋ ಅಂತ ಕೊಡ್ತಾ ಇದ್ದೇನೆ. ಇವಾಗ ಕ್ರಿಯೇಟ್ ಎ ಕೀ ಅಂತ ಕೊಟ್ಟೆ ಅಂತಂದರೆ ಇಲ್ಲಿ ಒಂದು ಕೀ ಜನ್ರೇಟ್ ಆಗ್ತೈತಿ. ಇದನ್ನು ತೊಗೊಂಡೋಗಿ ನೀವು ನಿಮ್ಮ ವೆಬ್ಸೈಟ್, ಅಪ್ಲಿಕೇಶನ್ ಅಥವಾ ಒಂದು ಟೂಲ್ ಏನು ಬಿಲ್ಡ್ ಮಾಡ್ತಾ ಇದ್ದಾರಲ್ಲ ಅಲ್ಲಿ ಈ ಕೀಯನ್ನು ತೊಗೊಂಡೋಗಿ ಹಾಕಬೇಕು. ಇದು ಸಪ್ರೇಟ್ ಪ್ರಾಸೆಸ್ ಐತಿ. ಅದ್ರ ಬಗ್ಗೆ ನಾನು ನಿಮ್ಗೆ ಇನ್ ಡೆಪ್ತ್ ವಿಡಿಯೋಸ್ಗಳನ್ನು ಮುಂದಿನ ಬರೋ ದಿನದೊಳಗಡೆ ಮಾಡ್ತೇನೆ. ಸೊ ಇಲ್ಲಿ ನೀವು ಇವಾಗ ನೋಡ್ತಿರ್ಬೋದ ಎ ಪಿ ಐ ಕೀ ಇಲ್ಲಿ ನಮಗೆ ಕಾಣಿಸ್ಲಿಕ್ಕತ್ತೈತಿ. ಇದನ್ನು ಯೂಶ್ವಲಿ ಯಾರ ಜೊತೆ ಶೇರ್ ಮಾಡಬೇಡ್ರಿ. ನಾ ಇದನ್ನು ಆಫ್ಟರ್ ದಿಸ್ ವಿಡಿಯೋ ಡಿಲೀಟ್ ಮಾಡ್ತಾ ಇದ್ದೇನೆ, ಸೊ ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೇನೆ. ಸೊ ಇದನ್ನು ಇಲ್ಲಿ ಕಾಪಿ ಮಾಡಿರಿ. ಕಾಪಿ ಮಾಡಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇದನ್ನು ಯೂಸ್ ಮಾಡಿಕೊಡ್ರಿ. ಇದನ್ನು ಡಿಲೀಟ್ ಮಾಡಬೇಕು ಅಂತಂದರೆ ಇಲ್ಲಿ ಡಿಲೀಟ್ ಕೀ ಅಂತ ಇಲ್ಲಿ ಡೈರೆಕ್ಟ್ ಆಪ್ಷನ್ ಐತಿ, ಇಲ್ಲಿಂದ ಡಿಲೀಟ್ ಮಾಡಿರಿ. ಮತ್ತು ಎ ಪಿ ಐ ಡಾಕ್ಯುಮೆಂಟೇಷನ್ಗೋಸ್ಕರ ನಿಮಗೇನಾದರೂ ಅಡಿಷ್ನಲ್ ಡೌಟ್ಸ್ ಇತ್ತು, ಕ್ವಶನ್ಸ್ ಇತ್ತು, ರೇಟ್ ಲಿಮಿಟ್ಸ್ ಏನಿದಾವೆ ಇದೆಲ್ಲ ಅರ್ಥ ಮಾಡ್ಕೋಬೇಕು ಅಂತಂದರೆ ಎ ಪಿ ಐ ಕೀ ಡಾಕ್ಯುಮೆಂಟೇಷನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ ಡಾಕ್ಯುಮೆಂಟೇಷನ್ ಓಪನ್ ಆಗ್ತೈತಿ. ಇಲ್ಲಿಂದ ನಿಮಗೆ ವೇರಿಯಸ್ ಥಿಂಗ್ಸ್ ಅದಾವೆ, ಇದೆಲ್ಲ ನೀವು ಚೆಕ್ ಮಾಡ್ಕೊಡ್ರಿ. ಸೊ ರೈಟ್ ನೌ ಐ ಆಮ್ ನಾಟ್ ಗೋಯಿಂಗ್ ಥ್ರೂ ದಿಸ್. ನೀವು
ಪರ್ಸ್ನಲಿ ಇದನ್ನು ಒಂದ್ಸರಿ ನೋಡ್ಕೊಡ್ರಿ. ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಅಂದರೆ ನಿಮ್ಗೆ API ಬಗ್ಗೆ ಏನೂ ಕ್ವಶನ್ಸ್ ಇತ್ತು ಅಂತಂದ್ರೆ ಇಲ್ಲಿ ಆನ್ಸರ್ ಸಿಗ್ತಾವ. ಸಿಗಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ನೀವಿಲ್ಲಿ ಇವಾಗ ನೋಡ್ತಿರ್ಬೋದು, ನಾವಿಲ್ಲಿ ಎಷ್ಟು ಕೀಸ್ಗಳನ್ನು ಕ್ರಿಯೇಟ್ ಮಾಡಿರ್ತೀವಲ್ಲ ಅದೆಲ್ಲ ಇಲ್ಲಿ API ಕೀಸ್ ಒಳಗಡೆ ಶೋ ಆಗ್ತಾ ಇರ್ತೈತಿ. ಇಲ್ಲಿ ಮೊದಲನೇದೈತಿ ಕೆಳಗಡೆ, ನಾ ಇಲ್ಲಿ ಡೆಮೋ ಅಂತ ಇವಾಗ ಕ್ರಿಯೇಟ್ ಮಾಡ್ದಲ್ಲ ಅದು ಟಾಪ್ ಒಳಗಡೆ ಐತಿ. ಇಲ್ಲಿ ಡೇಟ್ ಕೂಡ ನೀವು ನೋಡ್ತಿರ್ಬೋದು. ನಿಮಗೆ ಇಲ್ಲಿ ಅಡಿಷ್ನಲ್ ಆಪ್ಷನ್ಸ್ ಕೂಡ ಸಿಗ್ತಾವ, ಲೈಕ್ ಸೆಟಪ್ ಅ ಬಿಲ್ಲಿಂಗ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವೇನಾದರೂ ಬಿಗಿನರ್ ಆಗಿದ್ರಿ, ಇನ್ನೂ ಜಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರೆ, ಅಥವಾ ಸಮ್ ಎಕ್ಸ್ಟೆಂಟ್ಗೆ ನೀವು ಯೂಸ್ ಮಾಡ್ತಾ ಇದ್ರಿ ಅಂದರೂ ಕೂಡ ನಿಮಗೆ ಬಿಲ್ಲಿಂಗ್ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಇವರ ಫ್ರೀ ಟೈರ್ ಒಳಗಡೆ ಜನರಸ್ ಆಗಿ ನಿಮಗೆ ಲಿಮಿಟ್ಸನ್ನು ಕೊಡ್ತಾ ಇದ್ದಾರೆ. ಅದನ್ನೇ ಯೂಸ್ ಮಾಡಿಕೊಂಡ್ರೆ ನೀವು ಸ್ಮಾಲ್ ಬಿಸ್ನೆಸ್ಸನ್ನು ಕೂಡ ರನ್ ಮಾಡ್ಬೋದು. ಸ್ಮಾಲ್ ಚಾಟ್ ಬೋಟನ್ನು ಕೂಡ ರನ್ ಮಾಡ್ಬೋದು ನಿಮ್ಮ ಅಪ್ಲಿಕೇಶನ್ ಅಥವಾ ನಿಮ್ಮ ವೆಬ್ಸೈಟ್ಸ್ಗೋಸ್ಕರ. ಸೊ ರೈಟ್ ನಾವು ನಿಮಗೆ ಖರೀದಿ ಮಾಡಬೇಕು ಅಂತ ಇಲ್ಲ. ಆ್ಯಸ್ ಆ್ಯಂಡ್ ವೆನ್ ನಿಮ್ಮ ಯೂಸರ್ ಬೇಸ್ ಜಾಸ್ತಿ ಆಗ್ತದಲ್ಲ ಆವಾಗ ನೀವು ಬೇಕು ಅಂತಂದ್ರೆ ಖರೀದಿ ಮಾಡ್ಬೋದು. ಅದಾದಮೇಲೆ ನಿಮ್ಗೆ ಇಲ್ಲಿ ಮತ್ತೆ ಅದರ್ ಆಪ್ಷನ್ ಸಿಗ್ತಾವೆ. ಇಲ್ಲಿ ಕಾಪಿ ಮಾಡ್ಬೋದು API ಕೀಯನ್ನು, ನಿಮ್ಮ ಸ್ಪೆಂಡಿಂಗನ್ನು ಚೆಕ್ ಮಾಡ್ಬೋದು. ಆಮೇಲೆ ಇಲ್ಲಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ APIದ ಏನೆಲ್ಲ ಯೂಸೇಜ್ ಐತಿ, ಏನೆಲ್ಲ ಹೆಂಗೆಲ್ಲ ಯೂಸ್ ಮಾಡ್ಲಿಕ್ಕತ್ತಿದ್ರಿ ಅಂತೇಳಿ ಇಲ್ಲಿ ನಿಮ್ಗೆ ಫುಲ್ ಡೇಟಾ ಇಲ್ಲಿ ಸಿಗ್ತೈತಿ. ಯಾವ ಥರ ಮೀಡಿಯಾ ಜನ್ರೇಟ್ ಮಾಡಿದಿರಿ, ಎಂಬೆಡೆಡ್ ಕಂಟೆಂಟ್ ಎಷ್ಟೈತಿ, ಇದೆಲ್ಲ ವೇರಿಯಸ್ ಥಿಂಗ್ಸ್ ಇಲ್ಲಿ ನಿಮ್ಗೆ ನೋಡಲಿಕ್ಕೆ ಸಿಗ್ತೈತಿ. ದಿಸ್ ಇಸ್ ಲಿಟಲ್ ಬಿಟ್ ಅಡ್ವಾನ್ಸ್. ನಾನು ನಿಮಗೆ ಇದ್ರ ಬಗ್ಗೆ ಮತ್ತೆ ಸಪ್ರೇಟ್ ವೀಡಿಯೋಸ್ಗಳನ್ನು ಮಾಡ್ತೇನೆ, ಸೊ ದ್ಯಾಟ್ ಯು ಅಂಡರ್ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ ಹೌ ದೀಸ್ ಥಿಂಗ್ಸ್ ವರ್ಕ್ಸ್. ಆಮೇಲೆ ನೀವೇನಾದರೂ ಈ API ಕೀಯನ್ನು ಡಿಲೀಟ್ ಮಾಡಬೇಕು, ರಿನೇಮ್ ಮಾಡಬೇಕು ಅಂತಂದರೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ 2 ಆಪ್ಷನ್ ಇದಾವೆ. ಇದರೊಳಗಡೆ ನಾ ಇವಾಗ ಡಿಲೀಟ್ ಕೀಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಈ ಥರ ಒಂದು ಪಾಪಪ್ ಬರ್ತೈತಿ. ಐ ವಿಲ್ ಜಸ್ಟ್ ಸೇ ಡಿಲೀಟ್ ಅಂತ ಕೊಡ್ತೇನೆ. ಆ API ಕೀ ಡಿಲೀಟ್ ಆಗಿಬಿಡ್ತೈತಿ. ಸೊ ಈ ಥರ ನೀವು ಗೂಗಲ್ AI ಸ್ಟುಡಿಯೋ ಒಳಗಡೆ ಜೆಮಿನಿ API ಕೀಯನ್ನು ಕ್ರಿಯೇಟ್ ಮಾಡ್ಬೋದಾ, ಆಮೇಲೆ ಡಿಲೀಟ್ ಕೂಡ ಮಾಡ್ಬೋದಾ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮ್ಗೆ ರೆಗ್ಯುಲರ್ ಆಗಿ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದ್ದಾವೆ, ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗಿರಿ. ಇಲ್ಲಿ ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಶೇರ್ ಮಾಡ್ತೇನೆ, ಲೈಕ್ ಪ್ರಾಮ್ಸ್, ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಡೈರೆಕ್ಟ್ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಟ್ಯುಟೋರಿಯಲ್ ಮತ್ತು ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.